ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಸಂಶೋಧನಾ ಕೇಂದ್ರ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಕುಂದಗೋಳ ತಾಲೂಕಿನ ಗುಡಿನಕಟ್ಟಿ ಗ್ರಾಮದ ನಿಂಗಪ್ಪ ಹೊನ್ನಳ್ಳಿ ಇವರ ಹೊಲದಲ್ಲಿ ಹಮ್ಮಿಕೊಂಡಿರುವ ಕೃಷಿ ಕ್ಷೇತ್ರವ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೃಷಿ ಸಂಶೋಧನಾ ಕೇಂದ್ರ ಧಾರವಾಡ ವಿಜ್ಞಾನಿಗಳು ಆದ ಡಾಕ್ಟರ್ ಪೂರ್ಣಿಮಾ ಮೇಟಿ, ಹತ್ತಿ, ಎಲೆ, ಗುಲಾಬಿ ಕಾಯುತ್ತಿರುವ ಕೀಟದ ಹತೋಟಿ ಕ್ರಮಗಳ ಬಗ್ಗೆ ರೈತರಿಗೆ ಸಲಹೆ ಹಾಗೂ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮೋಹಕ ಬಲೆಗಳನ್ನು ರೈತರು ತಮ್ಮ ಜಮೀನಿನಲ್ಲಿ ಹತ್ತಿ ಬಿತ್ತದೆ 45 ದಿನಗಳ ನಂತರ ರೈತರು ಪ್ರತಿ ಎಕರೆಗೆ 4 ರಿಂದ 5 ಮೋಹಕ ಬಲೆ ಅಳವಡಿಸುವುದು ಸೂಕ್ತವಾಗಿದೆ. ಈ ಮೂಲಕ ಬಲೆಯಿಂದ ಪತಂಗಗಳು ಮೋಹಕ ಬಲೆಗೆ ಆಕರ್ಷಣೆಯಿಂದ ಬಂದು ಆ ಬಲೆಯಲ್ಲಿ ಬಿದ್ದು ಸಾಯುತ್ತವೆ. ಆದ್ದರಿಂದ ಸಂತಾನ ಉತ್ಪತ್ತಿ ಕಡಿಮೆಯಾಗಿ ಒಳ್ಳೆಯ ಇಳುವರಿ ಬರಲು ಸಾಧ್ಯವಾಗುತ್ತೆ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ವಿಆರ್ ಶಾನವಾಡ ಮಾತನಾಡಿ, ಬೇಟೆ ಹತ್ತಿ ಬೆಳೆ ಕಟಾವು ಮಾಡಿದ ನಂತರ ಅವುಗಳನ್ನು ಸುಟ್ಟು ಹಾಕಬಾರದು. ಅವುಗಳನ್ನು ಲೋಟಾವೇಟರ್ ಮತ್ತು ಇತರ ಯಂತ್ರೋಪಕರಣಗಳಿಂದ ಕಟಾವು ಮಾಡಿ ಭೂಮಿಯಲ್ಲಿ ಹಾಕಿ ಗೊಬ್ಬರ ಮಾಡುವುದು ಸೂಕ್ತವಾಗಿದೆ. ಇದರಿಂದ ಮುಂಬರುವ ಬೆಳೆಗಳು ಚೆನ್ನಾಗಿ ಬರಲು ಸಾಧ್ಯ ಅಂತ ಹೇಳಿದ್ರು. ಇದನ್ನೇನು ಪುಡಿ ಪುಡಿ ಮಾಡಿ ಮಣ್ಣಾಗ ಸೇರ್ಸೋದಂತ ಬಹಳ ಚಲೋ. ಇಲ್ಲ ಈಗೇನ ಹಸರು ಇತ್ತಂದ್ರ ಆಡು ಏನಾರ ಇದ್ರೆ ತಿನ್ನಾಕ್ ಬಿಟ್ಬಿಡ್ರಿ. ಅವೇನ್ ಕಾಯಿಗಳು ಇರ್ತಾವಲ್ಲ ಈಗ ತಿನ್ಬಿಡ್ತಾವ. ತಿನ್ನೋದ್ರಿಂದ ನೆಕ್ಸ್ಟ್ ಏನ್ ಮುಂದಿನ ಸೀಸನ್ ಏನ್ ಈ ಕಾಯಿ ಕೊರಕ ಐತಲ್ಲ ಹೋಗುದಿಲ್ಲ, ಅಲ್ಲಿಗೆ ಕಡಿಮೆ ಆಗ್ತದ. ಮತ್ತ ಇನ್ ನೀವು ಮೋಪು ಉದ್ರುದಂತ ಹೇಳಿದ್ವಲ್ಲ, ಇನ್ನೂ ಒಂದು ಕಾರಣ ಐತೆ ಅದಕ್ಕ. ಸರ್ ಹೇಳ್ದಂಗ ಮಳಿನೂ ಹೌದು. ಇನ್ನೊಂದಂದ್ರೆ ಮಿರಿಡ್ತಿಗಳೇ ಬರ್ತದೆ. ಮೋಪನಾಗ ಒಳಗಿರ್ತದ ಅದು ರಸ ಇರ್ತದಲ್ಲ, ಎಲ್ಲಾ ಮೋಪು ಉದುರಿ ಬಿಡ್ತಾವ. ಇದು ಅಕ್ಟೋಬರ್ನಾಗ ಬರ್ತದ, ಅಕ್ಟೋಬರ್ದಿಂದ ನವೆಂಬರ್. ಇದನ್ನ ನೀವು ಫಿಪ್ರೋನಿಲ್ ಅಂದ ಇದು ಹೆಸರು 3 ತಿಂಗಳು ಕ್ರಾಪ್, 3-4 ತಿಂಗಳು ಅದಕ್ಕೆ ಕೊಟ್ಟಷ್ಟು ಇದಕ್ಕೆ ಕೊಡೋಂಗಿಲ್ಲ. ಇದಕ್ಕೆ ಜಾಸ್ತಿ ಕೊಡಬೇಕಾಗತ್ತೆ. ನೀವು ಕಬ್ಬು, ಭತ್ತ ಎಲ್ಲಿ ಬೆಳಿತಾರ, ಇರಿಗೇಷನ್ ಕಮಾಂಡ್ ಏರಿಯಾದೊಳಗೆ ಬೆಳಿತಾರ. ಅದನ್ನ ಬಿಟ್ರೆ ಈ ವಾಣಿಜ್ಯ ಬೆಳೆಗಳು ಏನಿದಾವು, ಆ ವಾಣಿಜ್ಯ ಬೆಳೆಗಳಿಗೆ ಜಾಸ್ತಿ ನೀವು ಕಾಳಜಿ ವಹಿಸಿದ್ರೆ ಇಳುವರಿ ಜಾಸ್ತಿ ಆಗ್ತದೆ. ಸೊ ಹಿಂಗಾಗಿ ಹತ್ತಿ ಬೆಳೆಯುವಾಗ ಸಾಕಷ್ಟು ತಂತ್ರಜ್ಞಾನ ಬಂದಾವು. ನೀವು ಹತ್ತಿ ಬೆಳೆ ಮೇಲೆ ನಿಮ್ಗೆ ನಿರ್ಧಾರ ಮಾಡ್ತಾರೆ. ಎಷ್ಟು ಉತ್ತರಿ ಸ್ಟ್ರೆಂತ್ ಜಾಸ್ತಿ ಇರ್ತದೆ, ಅದಕ್ಕೆ ರೇಟ್ ಜಾಸ್ತಿ. ಆ ರೀತಿ ಸೈಂಟಿಫಿಕ್ ಮಾಹಿತಿ ಇನ್ನೂ ಬಂದಿಲ್ಲ ನಮ್ಮಲ್ಲಿ. ಅವ್ರು ಜನರಲ್ ದಿನಮಾನದೊಳಗೆ ಅದು ಕಸಿ ಬರ್ತೈತಿ. ಹಿಂಗಾಗಿ ಹತ್ತಿಯನ್ನು ಸರಿ ಬೆಳೆದಿದ್ದಾರೆ. ಹತ್ತಿ ನಿಮ್ಗೆ ಪ್ರತಿಫಲ ಕೊಡೋಕೆ ಯಾವುದೇ ದೇಹ ಇಲ್ಲ. ಸೇರಲು ಹತ್ತಿ ಬೆಳೆದು ಸರಳವಾದ ವಿಷಯ ಎಲ್ಲ ರೈತರಿಂದ ತಿಳ್ಬೇಕು. ಈಗ ಬೆಳೆ ಆಳವಾಗಿ ಹಾಕಿರ್ತಾರ, ಮ್ಯಾಗ ಬರುತ್ತಾರ. ಮ್ಯಾಗ ಹಾಕಿದ್ರೆ ಇಲ್ಲಿ ಕಾಡ್ತಾರ. ಯಾರು ಬೆಳಿಬೇಕನ್ನ ಸರಿ ಮತ್ತು ಜಿಗಿಗೊಳಿಸ್ತಾರೆ. ಈಗ ಬೆಳೆದತ್ತೆ ಸರ, ಸಿಗದ ಸರ. ಈಗ ಕರೆ ನೋಣ ಬೆಳೆ ಜಿಗಿ ಕುಂತಿರ್ತಾರೆ. ಅದನ್ನ ಏನು ಪರಿಹಾರ ಮಾಡಬೇಕು, ಹೊಡಿಬೇಕು, ಬೀಳೋಕೆ ಹೇಳ್ತೀವಿ. ಈಗ ನಾವು ಏನು ಮಾಡ್ತೀವಿ, ಯಾವ ಹೇಳ್ತಾರೆ ಈಗ ಬ್ಯಾಡ ಅಂತ ನಾವು ಅನಿಸ್ತೈತಿ. ಹೊಡೆದ್ರೆ ಉಪಯೋಗ ಆಕೈತೆ ಇಲ್ಲ. ಯೂರಿಯಾ ಗೊಬ್ಬರ 400, 400, 500 ರೂಪಾಯಿ ಕೊಟ್ಟು ತೊಗೊಂಬರುವಂಥ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಇವತ್ತಿನ ಈ ಹತ್ತಿ ಕಾಯಿ ಕೊರಕದ ಕಾರ್ಯಕ್ರಮದ ನಿರ್ವಹಣಾ ಕಾರ್ಯಕ್ರಮವನ್ನು ನಮ್ಮ ಗುಡಿನಕಟ್ಟಿ ಗ್ರಾಮದಲ್ಲಿ ಆಯೋಜಿಸಿದ್ದು ನಮ್ಮ ಚಂದ್ರಶೇಖರ್ ಸರ್ ಅವ್ರಿಗೆ ಕೂಡ ನಾವು ಧನ್ಯವಾದ ಹೇಳ್ತೀವಿ. ಮತ್ತು ಇನ್ನೂ ಹೆಚ್ಚಿನ ಒಂದು ರೈತರಿಗೆ ಅನುಕೂಲವಾಗುವಂಥದ್ದು ಈಗ BT ಕಾಳು ನಮ್ಮ ಸುರೇಶ್ ಹೇಳಿದ್ರೆ BT ಹತ್ತಿ ಕಾಳು ಈಗ ಬೋಲ್ಗಾಡ್ 2 ಅಂತ ಐತಿ. ಇನ್ನು ಮುಂದೆ ಬೋಲ್ಗಾಡ್ 4 ಅಂತ ಬರೋದೈತಿ ಅಂತಂದು ನಮಗೆ ಹಂಗೆ ಈ ಮಾಹಿತಿ ಸಿಕ್ಕೈತಿ. ಅದೇನಾದರೂ ಬಂದ್ರೆ ಕೃಷಿ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಅಥವಾ ಇಲ್ಲಿ ಸುತ್ತಮುತ್ತ ಗ್ರಾಮ ವಿಷಯದ ಬಗ್ಗೆ ಎಲ್ಲ ವಿಜ್ಞಾನಿಗಳು ಅಂದ್ರೆ ನಾವಿಲ್ಲಿ ಬಂದಿರೋ ಉದ್ದೇಶ ಏನೇನು ಬೇಕು, ಬೇಸಾಯ ಕ್ರಮಗಳ ಬಗ್ಗೆ ಆಗಿರ್ಬೋದು, ರೋಗಗಳ ಬಗ್ಗೆ ಆಗಿರ್ಬೋದು, ಅಥವಾ ಕೀಟಗಳ ಬಾಧೆಗಳ ಬಗ್ಗೆನೂ ಹೇಳಿದ್ರು. ನಿಮ್ಗೆ ರೈತ ಯಾವತ್ತು ಸಮಸ್ಯೆಯನ್ನು ಎದುರಿಸಿಲ್ಲ ಹೇಳ್ರಿ. ಈಗ ಒಂದು ಹೊಸದಾಗಿ ಮತ್ತೊಂದೇನೋ ಮಾಡ್ತೀರಿ, ಅದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಎಲ್ಲ ರೀತಿಯಿಂದ ಸರಿ ಇರ್ತದೆ, ಮಳೆ ಬರಂಗಿಲ್ಲ. ಮಳೆ ಹೆಚ್ಚಾಕೈತಿ, ಅದೊಂದು ಸಮಸ್ಯೆ. ಇರ್ಬೋದು. ಹಳೆ ಒಂದು ಹಿಂದಿನ ಒಂದು ವೆರೈಟಿ ನಾವು ಯೂಸ್ ಮಾಡ್ತಿದ್ದೀವಲ್ಲ, ಅವಕ್ಕೆ ಹೆಚ್ಚಿಗೆ ಬರ್ತಿತ್ತು. ಇದಕ್ಕೆ ಸ್ವಲ್ಪ ಕಡಿಮೆ. ಆದ್ರೂ ಈ ವರ್ಷ ಆ ಒಂದು ಮಜ್ಜಿಗೆಯ ರೋಗ ಕೂಡ ಈ ಹತ್ತಿಯಲ್ಲಿ ಹೆಚ್ಚಿಗೆ ಬಂದಿದೆ. ಅದಕ್ಕೆ ನಾವು ಹೆಕ್ಸಾಕೋನೋಜಲ್ ಅಂತಕ್ಕಂತ ಒಂದು ಔಷಧವನ್ನ ರೆಕಮೆಂಡ್ ಮಾಡ್ತೀವಿ 1 ml ಪ್ರತಿ ಲೀಟರ್ ನೀರಿಗೆ. ಈ ಎಲ್ಲಾ ಮಾಹಿತಿಗಳನ್ನ ಒಳಗೊಂಡಂತಹ ಒಂದು ನಮ್ಮ ಬ್ರೋಚರ್ಸ್ ಕೊಡ್ತಾರೆ ಎಲ್ಲರಿಗೂ ನಿಮಗೆ. ಈ ಬೇಸಾಯ ಕ್ರಮಗಳು ಇರಬಹುದು, ಕೀಟಗಳನ್ನು ಯಾವ ರೀತಿ ನಿರ್ವಹಣೆ ಮಾಡುವಂತದ್ದು ಇರ್ಬೋದು, ರೋಗಗಳನ್ನು ನಿರ್ವಹಣೆ ಮಾಡುವಂತ ಇರ್ಬೋದು,
ಈಗ ಇತ್ತಿತ್ತಲಾಗಿ ಬಂದಂತ ಒಂದು ಕಾನ್ಸೆಪ್ಟ್ ಸಮಗ್ರವಾಗಿ ಎಲ್ಲವನ್ನು ನಿರ್ವಹಣೆ ಮಾಡ್ತಕ್ಕಂತ ಒಂದು ಈ ಸಂದರ್ಭದಲ್ಲಿ ಗ್ರಾಮದ ವೇದಮೂರ್ತಿ ಚನ್ನವೀರ ಸ್ವಾಮಿ ಹಿರೇಮಠ ಎಸ್.ಆರ್. ಕರಿಕಟ್ಟಿ, ವಿ.ಕೆ. ಶಾನವಾಡ, ಪವನ್ ಕುಮಾರ್, ಎಸ್.ಐ. ಶ್ರುತಿ, ಸುಮಾ, ದೇವಪ್ಪ, ಸಂಶಿ, ಸಿದ್ದಪ್ಪ ಕಲಿವಾಳ, ರತ್ನ ಭಾರತ ರೈತ ಸಮಾಜ ತಾಲೂಕು ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರು, ರಾಜು ಮಲ್ಲಿಗವಾಡ, ಸಕ್ರಪ್ಪ ಕಮ್ಮಾರ್, ಗುರುಪಾದಪ್ಪ ಹೊಸಳ್ಳಿ, ಚಿದಾನಂದ ಕುಸುಗಲ್, ಹನುಮಂತ ಸಿದ್ದುನವರ್, ಗಂಗಪ್ಪ ಕಂಬಳಿ, ಭೀಮಪ್ಪ ಸಿದ್ದುನವರ್, ಸುರೇಶ ಸಂಶಿ, ಚೆನ್ನಬಸಪ್ಪ ಸಿದ್ದುನವರ, ಕೆಂಚನಗೌಡ, ಕಲ್ಲನಗೌಡ, ಗೆರಿ ನಾರಾಯಣಪುರ, ನಾಗರಹಳ್ಳಿ, ಮುಳ್ಳಳ್ಳಿ, ಇನ್ನು ಅನೇಕ ಗ್ರಾಮದ ರೈತ ಮುಖಂಡರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.